ಮತ್ತು ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆಯನ್ನು ಕೊಡ್ತಿದ್ದೇನೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಈಗ ಸ್ಪಷ್ಟವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಚಿವರಿಗೆ ಸಿದ್ದರಾಮಯ್ಯನವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ನಾನು ಈ ವಿಚಾರದಲ್ಲಿ ನನಗೂ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಟ್ಟಿದೆ. ನಾನು ಮುಂದಿನ CM ಆಯ್ಕೆಯನ್ನು ಕೂಡ ಹೈಕಮಾಂಡ್ ತೀರ್ಮಾನಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಹೈಕಮಾಂಡ್ ತೀರ್ಮಾನಿಸುತ್ತೆ, ಯಾರನ್ನಾದರೂ CM ಮಾಡಲಿ ನನ್ನ ಸಹಕಾರ ಇರುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಅವರು ಸ್ಪಷ್ಟವಾಗಿ ನಾನೇ ಇನ್ನೊಬ್ಬರನ್ನ ಯಾರನ್ನೋ ಮುಖ್ಯಮಂತ್ರಿ ಮಾಡೋದಕ್ಕೆ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳಿಲ್ಲ. ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು. ನೋಡಿ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭವನ್ನು ನಾವು ಗಮನಿಸಿದಾಗ ಅದೊಂದು ಬಾರಿ ಮಾತ್ರನೇ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲದಿರುವಂಥ ಒಂದು ವಿಶೇಷ ಸ್ವರೂಪದ ರೀತಿಯಲ್ಲಿ ಅವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ನಡೆದಿತ್ತು. ಅವತ್ತು ನಡೆದಂತಹ ಸಭೆಯಲ್ಲಿ ಆಗಿದ್ದು, ಅವತ್ತು ಮಧುಸೂದನ್ ಮಿಸ್ತ್ರಿ ಅವರು ಕರ್ನಾಟಕದ ಉಸ್ತುವಾರಿ ಆಗಿದ್ದರು. ಶಾಸಕರೇ ಆಯ್ಕೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂತಹ ಸಂದೇಶ ಇಲ್ಲದೆ ಹೋಗಿರ್ತಾರೆ. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದರು. ಅವರು ಅವತ್ತು ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳಿತ್ತು, ಹೈಕಮಾಂಡೇ ನಿರ್ಧರಿಸೋದಿದ್ರೆ. ಆದರೆ ಅವತ್ತು ಶಾಸಕರುಗಳ ಬಲದ ಆಧಾರದ ಮೇಲೆ ಅನ್ನುವಂಥದ್ದು ನಿರ್ಧಾರ ಆದಾಗಲೇ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ. ಆ ಮೂಲಕ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ಮೊದಲ ಬಾರಿಯ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಒಂದು ಹೊಸ ಸ್ವರೂಪದ ಆಯ್ಕೆಗೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಂದ ನಂತರ 5 ವರ್ಷಗಳ ಆಡಳಿತ, ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಅದು ಕೇವಲ ಶಾಸಕಾಂಗ ಪಕ್ಷದ ಆಯ್ಕೆ ಆಗಿರಲಿಲ್ಲ, ಬದಲಿಗೆ ಹೈಕಮಾಂಡ್ನ ಆಯ್ಕೆಯೂ ಕೂಡ ಆಗಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡು ಬಂದ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯನ್ನು ಮಾಡಲಾಯಿತು. ಅದರ ಪ್ರಕಾರವಾಗಿ ಸಿದ್ದರಾಮಯ್ಯನವರು 2.5 ವರ್ಷ ಬಹುಶಃ ಅಂಥದ್ದೊಂದು ಮಾತುಕತೆ ನಡೆದಿದೆ ಅನ್ನುವಂಥದ್ದನ್ನು ಈಗ ಪುಷ್ಟೀಕರಿಸ್ತಾ ಇದೆ ಈಗಿನ ಬೆಳವಣಿಗೆಗಳು. ಇಲ್ಲದೆ ಹೋಗಿರ್ತಿದ್ರೆ ಶಿವಕುಮಾರ್ ಅವರು ಇಷ್ಟು ಹಠ ಹಿಡಿದು ಇಲ್ಲ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಓಡಾಡಿ ಇವತ್ತು ಭಾವುಕರಾಗಿ ಬಿಗಿದಪ್ಪಿಕೊಂಡು ಅಧಿಕಾರವನ್ನು ತಮ್ಮ ಕಡೆಗೆ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂಥದ್ದೊಂದು ಮಾತುಕತೆ ಆಗಿದೆ. ಆ ಮಾತುಕತೆಯ ಪ್ರಕಾರವಾಗಿ ನಡ್ಕೊಳ್ಬೇಕಾಗುತ್ತೆ. ನುಡಿದಂತೆ ನಡೆಯುವವರು ನಾವು, ಇದನ್ನು ಬೇರೆ ಯಾರು ಹೇಳ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ನವರು ಹೇಳ್ತಿರೋದು, ವಿಶೇಷವಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಮಾತುಗಳವು, ಸಿದ್ದರಾಮಯ್ಯನವರ ಸರ್ಕಾರದ ಸ್ಲೋಗನ್ ಕೂಡ ಅದೇ, ನುಡಿದಂತೆ ನಡೆದಂತಹ ಸರ್ಕಾರ ಅಂಥೇಳಿ. ಆ ಸರ್ಕಾರದ ಮುಖ್ಯಸ್ಥನಾಗಿ ನುಡಿದಂತೆ ನಡಿಬೇಕಾಗಿರೋದು ಸಿದ್ದರಾಮಯ್ಯನವರ ಜವಾಬ್ದಾರಿಯೂ ಕೂಡ ಆಗಿತ್ತು. ಈ ಕಾರಣಕ್ಕಾಗಿ ಅವರು ಇವತ್ತು ಹೈಕಮಾಂಡ್ ನಿರ್ಧಾರದ ಪ್ರಕಾರ ಮುಂದಿನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ.